ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 748ನೇ ಪದ್ಯ. ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅಂದರೆ ಎಷ್ಟು ಒಂದು ಸುಂದರವಾಗಿ ನಾವು ಒಂದು ದುಡಿದು ಸಂಪಾದನೆ ಮಾಡಿದ ಒಂದು ಹಣದ ಮೇಲೆ ಏನು ಊಟ ಮಾಡ್ತೀವೋ ಅದರ ಮೇಲೆ ಅಷ್ಟೇ ನಮಗೆ ಹಕ್ಕು. ಬಾಕಿ ಮೋಸ, ವಂಚನೆ, ಧಗೆ, ಲಂಚ ತಗೊಂಡು ಆ ಥರ ಎಲ್ಲ ದುಡ್ಡು ಬಂದಿರುತ್ತೋ ಅದು ನೀನು ಅರಗಿಸಿಕೊಳ್ಳಲಾಗದ ಒಂದು ಊಟವಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಎಚ್ಚರ ಕೊಡ್ತಾರೆ. ಅವ್ರು ಹೇಳ್ತಾರೆ, ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರು. ಬೆಮರು ಅಂದರೆ ಬೆವರು, ಪೆರರ ಅಂದರೆ ಮತ್ತೊಬ್ಬರ. ಅಂದರೆ ನಾವು ಏನು ಊಟಕ್ಕೆ ದಿನ ಕೂತ್ಕೊಂಡಾಗ ಒಂದು ಸಲ ನಾವು ವಿಚಾರ ಮಾಡಬೇಕಂತೆ. ಆ ಊಟ ಏನು ನಾವು ಮಾಡ್ತಾ ಇದ್ದೀವೋ ಅದು ನಮ್ಮ ದುಡಿಮೆಯಿಂದ ನಮಗೆ ಬಂದಿದೆಯೋ ಅಥವಾ ಮತ್ತೊಬ್ಬರು ಕಣ್ಣೀರು ಹಾಕಿದ್ದು ಆ ಥರ ನಾವು ಅದನ್ನು ಸಂಪಾದನೆ ಮಾಡಿದ್ದೀವೋ. ಆ ಥರ ಸಂಪಾದನೆ ಮಾಡಿದ ದುಡ್ಡು ಖಂಡಿತ ಅದು ಒಳ್ಳೆಯದಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇಲ್ಲಿ ಹೇಳ್ತಾರೆ ಡಿ ವಿ ಜಿಯವರು. ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ. ನೀನು ಈ ಜಗತ್ತಿಗೆ ಎಷ್ಟು ತಿನ್ನಲಿಕ್ಕೆ ಕೊಟ್ಟಿದೆಯೋ ಅಷ್ಟನ್ನು ಮಾತ್ರ ಉಣಲಿಕ್ಕೆ ನಿನಗೆ ಹಕ್ಕುಂಟು, ಅದಕ್ಕಿಂತ ಜಾಸ್ತಿ ತಿನ್ನಲಿಕ್ಕೆ ನಿನಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಮಿಕ್ಕೂಟ ಅಂದರೆ ಬಾಕಿ ಎಕ್ಸ್ಟ್ರಾ ಏನಿರುತ್ತೋ ಊಟ ಅದು ಜೀರ್ಣಿಸಿದ ಋಣಶೇಷ. ನೀನು ಜೀರ್ಣಿಸಿಕೊಳ್ಳಲಿಕ್ಕೆ ಆಗದ ಒಂದು ಋಣಶೇಷ, ಅದನ್ನು ನೀನು ಇವತ್ತಲ್ಲ ನಾಳೆ ಅಥವಾ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಾದರೂ ಅದನ್ನು ತೀರಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಮಾತು ಅಲ್ವಾ ಇದು. ಕರ್ಮಗಳನ್ನು ಹೇಗೆ ನಾವು ನಮ್ಮ ಆಯುಷ್ಯ ಇರೋ ತನಕ ನಾವು ಒಂದು ದುಡಿತ ಮಾಡ್ತಾನೇ ಇರಬೇಕು, ನಮ್ಮ ದೇಹ ಮನಸ್ಸುಗಳನ್ನು ಕೆಲಸದಲ್ಲಿ ತೊಡಗಿಸ್ಕೊಂಡೇ ಇರಬೇಕು, ಹಾಗೂ ನಮ್ಮ ಊಟವನ್ನು ನಾವೇ ಸಂಪಾದಿಸ್ಕೊಳ್ಳಬೇಕು. ಈಸಿ ಮನಿ ಈಗಿನ ಜನಕ್ಕೆ ಏನು ಅಂತಂದರೆ ಅದು ದುಡ್ಡು ಹೇಗಾದರೂ ಬಂದ್ಬಿಡಬೇಕು. ಅದು ಮೋಸದಿಂದ ಆಗಲಿ ವಂಚನೆಯಿಂದ ಆಗಲಿ ಇನ್ನೊಬ್ಬರದ್ದು ಕಸಿದುಕೊಂಡು ತನ್ನದಲ್ಲಿದ್ದರೂ ಪರವಾಗಿಲ್ಲ ಹಕ್ಕನ್ನು ಜಮಾಯಿಸಿ ಅದರಿಂದ ತಗೊಳ್ಳೋದು. ಈ ಥರ ಒಂದು ದುಡ್ಡನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಜನ, ಅದು ಅವರ ಊಟವನ್ನು ಅರಗಿಸೋದಿಲ್ಲ. ಯಾಕಂದರೆ ಒಂದು ಕತೆ ಇದೆ ನನಗೆ. ಯಾವುದೋ ಒಂದು ಹೆಂಗಸು, ಅವಳು ಎಲ್ಲರಿಗೂ ಮನೆಯವ್ರಿಗೆಲ್ಲ ಬಡಿಸ್ಬಿಟ್ಟು ಕೊನೆಗೆ ಏನು ಮಿಕ್ಕಿರುತ್ತೋ ಅದನ್ನು ತನ್ನ ಎಲೆಯಲ್ಲಿ ಬಳಸ್ಕೊಳ್ಳೋಳಂತೆ. ಆ ಎಲೆಯಲ್ಲಿ ಬಡಿಸ್ಕೊಂಡ ನಂತರವೂ ಆ ಹೆಂಗಸು ಏನು ಮಾಡೋಳಂತೆ, ಒಂಚೂರು ಎಲ್ಲ ತೆಗೆದು ಇಡೋಳಂತೆ. ಯಾಕೆ ಅಂದರೆ ಅದು ನನ್ನ ಭಾಗದಲ್ಲಿ ಬಂದ ಊಟದಿಂದ ನಾನು ಒಂದು ಚೂರು ಹಸುಗೋ ಅಥವಾ ಒಂದು ನಾಯಿಗೋ ಏನೋ ಇಡಲಿಕ್ಕೆ ಅದನ್ನು ತೆಗೆದಿಡ್ತಾ ಇದ್ದೀನಿ ಅಂತ. ಎಷ್ಟು ಉದಾತ್ತ ಮನೋಭಾವ ಅಲ್ವಾ. ಅಂದರೆ ನಾನು ಬೆವರು ಸರಿಸಿದ ನೀರಿನಿಂದ ನಾನೇ ಅಡುಗೆ ಮಾಡಿ ನನ್ನ ಭಾಗಕ್ಕೆ ಬಂದಿದ್ದರಲ್ಲೂ ಒಂದು ಚೂರು ಮತ್ತೊಬ್ಬರಿಗೆ ಕೊಟ್ಟು ತಿನ್ನೋ ಒಂದು ಬುದ್ಧಿ ಏನಿದೆ ಅದು ಬಹಳ ಸುಂದರವಾದ ಒಂದು ಮನಸ್ಸನ್ನು ತೋರಿಸುತ್ತೆ. ಹಾಗೆ ನಾವು ಸಹ ನಾವು ಏನು ಊಟವನ್ನು ಮಾಡ್ತೀವೋ ಅದು ನಮ್ಮ ಕಷ್ಟದಿಂದ ನಾವು ದುಡಿದು ಸಂಪಾದನೆ ಮಾಡಿದ ದುಡ್ಡು ಆದರೆ ಮಾತ್ರ ಅದರ ಮೇಲೆ ನಮಗೆ ಹಕ್ಕಿರುತ್ತೆ. ಮತ್ತೊಬ್ಬರ ಶ್ರಮದಿಂದ ಅಥವಾ ಮತ್ತೊಬ್ಬರ ಕಣ್ಣೀರಿನಿಂದ, ಯಾರೋ ಪಾಪ ಬಡವರು ಅವರನ್ನು ವಂಚನೆ ಮಾಡಿ ದ್ರೋಹ ಮಾಡಿ ಅವರ ಒಂದು ಕಣ್ಣೀರಿನಿಂದ ನಾವು ಊಟ ಮಾಡ್ತೀವಿ ಅಂದರೆ ಅದರ ಒಂದು ಜೀರ್ಣಿಸಿಕೊಳ್ಳುವ ಒಂದು ಶಕ್ತಿ ದೇವರು ನಮಗೆ ಕೊಡೋದಿಲ್ಲ, ಹಾಗೂ ಅದು ಧರ್ಮದ ದಾರಿಯೂ ಅಲ್ಲ. ಯಾವಾಗ ನಾವು ಧರ್ಮವನ್ನೇ ಆಚರಿಸಿ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಮಾತ್ರ ನಮಗೆ ನಮ್ಮ ಮುಂದಿನ ಜೀವನ ಸುಗಮವಾಗಿ ಆಗಲಿಕ್ಕೆ ಸಾಧ್ಯವೋ ಹೊರತು
ಈಗ ಮುಂದೆ ಯಾರೂ ನೋಡಿಲ್ಲ ಅಲ್ವಾ, ಅದಕ್ಕೆ ಏನು ಜನ ಅಂದ್ಕೊಂಡ್ಬಿಡ್ತಾರೆ, ಓ ಈಗ ಸರಿಯಾಗಿದ್ದರೆ ಸಾಕಪ್ಪ, ಮುಂದೆ ನೋಡ್ಕೊಳ್ಳೋಣ ಅವಾಗೇನಾಗತ್ತೋ ಅಂತ. ಆದರೆ ಆ ಪ್ರತಿಯೊಬ್ಬನಿಗೂ ಧರ್ಮದ ದಾರಿಯನ್ನು ಬಿಟ್ಟರೆ ಅದು ಸರಿಯಲ್ಲ ಅನ್ನೋದು ದೇವರ ಒಂದು ಅವನ ತೋರಿಸ್ಬಿಡ್ತಾನೆ ಅವನಾಗ ಅವನೇ ಅದರದ್ದು ಒಂದು ಪರಿಣಾಮಗಳನ್ನು. ಆದ್ದರಿಂದ ಚಿಂತೆ ಏಕೆ ಮನವೇ ಚಿನ್ಮಯನಿದ್ದಾನೆ ಅನ್ನೋ ಒಂದು ಪದ ಏನಿದೆಯೋ ಅದನ್ನು ನೆನೆದುಕೊಂಡು ನಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲೇ ನಾವು ಸುಖಿಗಳಾಗಿ ಮತ್ತೊಬ್ಬರ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡದೆ ಇರೋದರಲ್ಲಿ ಜಾಣತನವಿದೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿಯವರು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.